ಕೆಲಸ ಪೂರ್ತಿ ಆದ್ಮೇಲೆ ಯಾರು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲು ಕೆಲಸ ಪೂರ್ತಿ ಮಾಡು, ಆಮೇಲೆ ಮಾಲನ ಕಾಪಾಡ್ಕೋ. ಪುಣ್ಯ ಕಾಪಾಡು ಪುಣ್ಯ. ಪುಣ್ಯನ್ಗೋಸ್ಕರ ಸಾಯೋಷ್ಟು ಪ್ರೀತಿ ನಿನ್ಗಿದ್ರೆ ಅದನ್ನ ಬದುಕಿಸೋಂತ ಶಕ್ತಿ ನನಗಿದೆ. ಅನಿರುದ್ಧ್ ಕೋರಿಕೆಯಲ್ಲಿ ನ್ಯಾಯ ಇರೋದ್ರಿಂದ ಆ ಕೈಗಳು ಸೇರತ್ತೆ. ಅನಿರುದ್ಧ್, ನಿನ್ ಕೋರಿಕೆಯಲ್ಲಿ ನ್ಯಾಯ ಇದೆ. ಇವಾಗ ಹೋಗಿ ತಪ್ಕೋ. ಇಲ್ಲ ಮಾಲಾ, ನನ್ನ ಕೋರಿಕೆ ಈಡೇರಲ್ಲ ಅನ್ಸುತ್ತೆ. ಮೊದ್ಲು ನೀನ್ ಹೋಗಿ ತಪ್ಕೋ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ ಮಾಲಾ. ಹೇಳು, ಹೇಳ್ತೀಯಾ ಇಲ್ಲ ಅವಳು ಸತ್ತೋಗ್ಲಾ? ಬೇಡ ಬೇಡ, ಹೇಳ್ತೀನಿ ಹೇಳ್ತೀನಿ. ಹೇಳು, ನಾನು ಏನ್ ಮಾಡ್ಬೇಕೋ ಹೇಳು. ನನಗೀಗ ತಾಳೆಗರಿಯಲ್ಲಿ ಬರೆದಿರುವಂತ ನಾಗನಿಧಿ ರಹಸ್ಯನ ಹೇಳ್ಬೇಕು. ನಾಗನಿಧಿ ರಹಸ್ಯನ ನಾನು ಹೇಳಲ್ಲ, ನಾನು ಹೇಳಲ್ಲ. ಹಾಗಾದ್ರೆ ನಾನ್ ನಿನ್ನನ್ ಬಿಡಲ್ಲ. ಕಾಪಾಡು ಪುಣ್ಯ. ಪುಣ್ಯ, ಪುಣ್ಯ. ಮಾಲಾ ಇಲ್ಲೇ ಇದ್ದಾಳೆ ಅಂತ ಹೇಳಿದ್ಲು, ಆದ್ರೆ ಇಲ್ಲಿ ಇಲ್ವಲ್ಲ. ಈ ಪುಣ್ಯ ಎಲ್ಲಿಗೆ ಹೋಗಿರ್ಬೋದು? ಪುಣ್ಯ, 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 ಪುಣ್ಯ. ಪುಣ್ಯ, 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 ಪುಣ್ಯ ಎದ್ದೇಳು ಪುಣ್ಯ.
ಸರಿಯಾದ ಸಮಯ ಬಂದಾಗ ನಾನೇ ಕೇಳ್ತೀನಿ ಪುಣ್ಯ, ಇಲ್ಲ ಅಂತ ಹೇಳ್ಬಾರ್ದು. ಆಯ್ತು ಅಂತ ಮಾತು ಕೊಡು. ಖಂಡಿತ ನಿನ್ ಋಣ ತೀರಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ನೀನ್ ಆಡ್ಸಿರೋ ಈ ನಾಟಕಕ್ಕೆ ಇದೇನ ಅರ್ಥ ದೇವ್ರೆ? ಅನಿರುದ್ಧ್ಗೆ ಮಾತ್ ಕೊಡ್ತಿದ್ದಾಳೆ. ಪುಣ್ಯನ ತುಂಬಾ ಸಿಕ್ಕಾಕ್ಸಿದ್ಯಾ. ಪುಣ್ಯ ಕೊಟ್ಟಿರೋ ಮಾತು ಅವಳ ಜೀವನನ ಯಾವ ಕಡೆ ಕರ್ಕೊಂಡು ಹೋಗುತ್ತೋ. ಈ ಮಾತು ಅವಳಿಗೆ ರಕ್ಷಣೆ ಆಗಿರತ್ತಾ ಅಥವಾ ಶಿಕ್ಷೆ ಆಗಿರತ್ತಾ? ನಿನಗ್ ಮಾತ್ರ ಗೊತ್ತಿದೆ. ವಿಧಿ ಆಡ್ಸೋ ಈ ಆಟದಲ್ಲಿ ಪುಣ್ಯನೇ ಗೆಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪ್ರಭು. ಅಲ್ಲ, ಅಷ್ಟಕ್ಕೂ ಭೂತಕಿ ಪುಣ್ಯನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಲಲ್ಲ, ಸಾಯಿಸ್ದೆ ಯಾಕೆ ಬಿಟ್ಬಿಟ್ಲು? ಅಷ್ಟಕ್ಕೂ ಅವಳಿಗೆ ಇವಳಿಂದ ನಿಧಿ ರಹಸ್ಯ ಗೊತ್ತಾಯ್ತೋ ಏನೋ? ಗೊತ್ತಾದ್ಮೇಲೆ ಬಿಟ್ಬಿಟ್ಲಾ? ಏನೂ ಅರ್ಥ ಆಗ್ತಿಲ್ವಲ್ಲ. ನಿಜ ಏನು ಅಂತ ತಿಳ್ಕೊಳ್ಳೇಬೇಕು ನಾನೀಗ. ನಿನ್ ಮಾತಿಗೆ ತಪ್ಪಲ್ಲ ಅಂತ ಅನ್ಕೋತೀನಿ.